ಡೈಲಾಗ್ ಕಾಮಿಡಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಟ ಗಿಲ್ಲಿ ಸಾಧನೆಗೆ ಎಲ್ಲೆಡೆಗಳಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಕಷ್ಟಗಳಿಂದ ಆರ್ಥಿಕ ಹೊರೆಗಳಿಂದ ಹೊರಬರಬೇಕು ಅನ್ನೋ ಉದ್ದೇಶದಿಂದ ಪುಟ್ಟ ಹಳ್ಳಿಯಿಂದ ಏನೂ ಇಲ್ಲದೆ ಬೆಂಗಳೂರಿಗೆ ಬಂದ ನಟ ಗಿಲ್ಲಿ ಇದೀಗ ಹೊಸ ಕಾರು ಖರೀದಿಸಿದ್ದಾರೆ. ಮಂಡ್ಯದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದ ನಟ ಗಿಲ್ಲಿ ಇದೀಗ 23 ಲಕ್ಷ ರೂಪಾಯಿ ಮೌಲ್ಯದ MG ಹೆಕ್ಟರ್ ಕಾರು ಖರೀದಿಸಿದ್ದಾರೆ. ದುಬಾರಿ ಬೆಲೆಯ ಕಾರು ಖರೀದಿಸಿದ ನಟ ಗಿಲ್ಲಿ ಹಲವು ಬಡ ಮತ್ತು ಪ್ರತಿಭಾನ್ವಿತ ಯುವಕರಿಗೆ ಮಾದರಿಯಾಗಿದ್ದಾರೆ. ದುಬಾರಿ ಮೌಲ್ಯದ ಕಾರು ಖರೀದಿಸಿದ ಗಿಲ್ಲಿಗೆ ಹಲವರು ಶುಭಾಶಯ ಕೋರಿದ್ದಾರೆ. ಜೀ ಕನ್ನಡದ ಹಲವು ವೇದಿಕೆಗಳಲ್ಲಿ ನಟ ಗಿಲ್ಲಿ ಕಾಣಿಸಿಕೊಳ್ತಾರೆ. ನಕ್ಕು ನಗಿಸುವ ಕಾಮಿಡಿ, ತಕ್ಷಣಕ್ಕೆ ಡೈಲಾಗ್ ಹೇಳುವ ಸಾಮರ್ಥ್ಯ, ಯಾವುದೇ ಸಂದರ್ಭದಲ್ಲೂ ಜನರನ್ನ ನಗಿಸುವ ಕಲೆ ಗಿಲ್ಲಿಗಿದೆ. ಹೀಗಾಗಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಜೀ ಕನ್ನಡದ ಹಲವು ವೇದಿಕೆಗಳಲ್ಲಿ ಗಿಲ್ಲಿ ಇರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಜನಪ್ರಿಯರಾಗಿದ್ದಾರೆ. ಇದೀಗ ಗಿಲ್ಲಿ ದುಬಾರಿ ಕಾರಿನ ಮಾಲೀಕರಾಗಿದ್ದಾರೆ. ಜೀ ಕನ್ನಡದ ಮೂಲಕ ಗಿಲ್ಲಿ ಅನ್ನೋ ಹೆಸರಿನಲ್ಲಿ ನಟ ಜನಪ್ರಿಯರಾಗಿದ್ದಾರೆ. ಆದರೆ ಗಿಲ್ಲಿ ಅಸಲಿ ಹೆಸರು ನಟರಾಜ್. SSLC ಬಳಿಕ ವೃತ್ತಿಪರ ಉದ್ಯೋಗ ಕೋರ್ಸ್ ಆಯ್ಕೆ ಮಾಡಿಕೊಂಡಿದ್ರು. ITI ಕೋರ್ಸ್ ಆಯ್ಕೆ ಮಾಡಿಕೊಂಡ್ರು. ಗಿಲ್ಲಿಯ ಆಸಕ್ತಿ ಕ್ಷೇತ್ರ ಸಿನಿಮಾ ಆಗಿತ್ತು. ಹೀಗಾಗಿ ಹಲವು ಕನಸುಗಳೊಂದಿಗೆ ಬೆಂಗಳೂರಿಗೆ ಬಂದ ಗಿಲ್ಲಿ ಕೈಯಲ್ಲಿ ₹1 ಇಲ್ಲದೆ ಇದೀಗ ಬದುಕು ಕಟ್ಟಿಕೊಂಡು ಉನ್ನತ ಸ್ಥಾನಕ್ಕೇರಿದ್ದಾರೆ. ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕ, ಅಸಿಸ್ಟೆಂಟ್, ಧಾರಾವಾಹಿಗಳಲ್ಲಿ ಸಣ್ಣ ಪಾತ್ರಗಳನ್ನು ಮಾಡ್ತಿದ್ದಾರೆ. ಸದ್ಯ ಗಿಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಜೀ ಕನ್ನಡ ಟಿವಿಯಲ್ಲಿ ಪ್ರತಿದಿನ ಗಿಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗ್ತಿದೆ. ಇದರ ಜೊತೆಗೆ ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲೂ ಗಿಲ್ಲಿ ಬ್ಯುಸಿ ಆಗಿದ್ದಾರೆ. ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಆಗಮಿಸಿದ ಗಿಲ್ಲಿ ಆರಂಭಿಕ ದಿನಗಳಲ್ಲಿ ತೀವ್ರ ಸಂಕಷ್ಟ ಎದುರಿಸಿದ್ದಾರೆ. ಸರಿಯಾಗಿ ಕೆಲಸ ಇಲ್ಲ, ವೇತನ ಇಲ್ಲದೆ ಆರ್ಥಿಕವಾಗಿ ಸೊರಗಿ ಹೋಗಿದ್ರು. ಹೀಗಾಗಿ 2 ವರ್ಷಗಳ ಕಾಲ ತವರಿಗೆ ಹೋಗಿರಲಿಲ್ಲ. ಇದರ ನಡುವೆ ತಂದೆಯ ಅನಾರೋಗ್ಯದಿಂದ ತವರಿಗೆ ಮರಳಿದ್ರು. ಸಾಧನೆ ಹೆಸರಲ್ಲಿ ತಂದೆ ತಾಯಿಯನ್ನ ದೂರ ಇಡೋದು, ಅವರನ್ನ ನಿರ್ಲಕ್ಷಿಸೋದು ಸರಿಯಲ್ಲ ಅಂತ ಕಿವಿ ಮಾತು ಹೇಳಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.